ಪ್ರಿಯಕರನ ಭೇಟಿಗೆ ಹೋದವಳು ಸೇರಿದ್ದು ಮಸಣಕ್ಕೆ. ಕೊಲೆಗೈದು ಮನೆ ಪಕ್ಕದಲ್ಲೇ ಹೂತಿಟ್ಟ ಪ್ರೇಮಿ. ಇಪ್ಪತ್ತು ವರ್ಷದ ಅನೈತಿಕ ಸಂಬಂಧ ಕೊಲೆಯಲ್ಲಿ ಅಂತ್ಯ. ಮದುವೆ ಎಂಬ ಸುಂದರ ಬಂಧಕ್ಕೆ ಕೆಲ ಗಂಡಸರು ಹೆಂಗಸರು ದ್ರೋಹವನ್ನ ಬಗೆಯುತ್ತಿದ್ದಾರೆ. ಮದುವೆಯಾಗಿ ಮಕ್ಕಳಿದ್ರೂ ಪರಸ್ತ್ರೀ ಪರಪುರುಷರ ಮೋಹಕ್ಕೆ ಒಳಗಾಗಿ ತಮ್ಮ ಸಂಗಾತಿಗಿಂತ ಅನೈತಿಕ ಸಂಬಂಧ ಹೊಂದಿರುವವರ ಜೊತೆಯೇ ಹೆಚ್ಚಾಗಿ ಇರ್ತಾರೆ. ಅವರಿಗಾಗಿ ತ್ಯಾಗವನ್ನು ಕೂಡ ಮಾಡುವ ಮಟ್ಟಕ್ಕೆ ಕೆಲವರು ಹೋಗಿರ್ತಾರೆ. ಅಕ್ರಮ ಸಂಬಂಧಕ್ಕೆ ಅದೆಷ್ಟೋ ಕುಟುಂಬಗಳು ನಾಶವಾಗಿರೋ ಉದಾಹರಣೆಗಳು ನಮ್ಮಲ್ಲಿ ಇದ್ದಾವೆ. ಅಷ್ಟೇ ಯಾಕೆ, ತಮ್ಮ ಪ್ರೇಮದ ಕೆಟ್ಟ ಮೋಹಕ್ಕೆ ಅಡ್ಡಿಯಾದ ಗಂಡ ಹೆಂಡತಿಯರನ್ನೇ ಕೊಲೆ ಮಾಡುವ ಮಟ್ಟಕ್ಕೆ ಹೋಗ್ತಿದ್ದಾರೆ. ಇತ್ತ ಅಕ್ರಮ ಸಂಬಂಧ ಹೊಂದಿದ್ದವರನ್ನೇ ಕೊಲೆ ಮಾಡ್ತಿದ್ದಾರೆ. ಈಗ ಅಂತಹದ್ದೇ ಪ್ರಕರಣ ತುಮಕೂರು ಜಿಲ್ಲೆಯ ಮುದ್ದರಾಮಯ್ಯನಪಾಳ್ಯದಲ್ಲಿ ನಡೆದಿದೆ. ಒಂದಲ್ಲ ಎರಡಲ್ಲ, ಸುಮಾರು 20 ವರ್ಷಗಳ ಕಾಲದ ಅಕ್ರಮ ಸಂಬಂಧ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೌದು, ಅನೈತಿಕ ಸಂಬಂಧ ಹೊಂದಿದ್ದ ಮಹಿಳೆಯನ್ನ ಆತನ ಪ್ರಿಯಕರನೇ ಕೊಲೆಗೈದಿದ್ದಲ್ಲದೆ ಮನೆಯ ಪಕ್ಕದಲ್ಲೇ ಹೂತಿಟ್ಟ ಭಯಾನಕ ಘಟನೆ ತುಮಕೂರು ತಾಲೂಕಿನ ಮುದ್ದರಾಮಯ್ಯನಪಾಳ್ಯದಲ್ಲಿ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರುವವರ ಹೆಸರು 45 ವರ್ಷದ ಸಿದ್ದಗಂಗಮ್ಮ ಹಾಗೂ 62 ವರ್ಷದ ನಂಜುಂಡಪ್ಪ ಅಂತ. ಇವರಿಬ್ರು ಸುಮಾರು 25 ವರ್ಷಗಳಿಂದ ಅಕ್ರಮ ಸಂಬಂಧವನ್ನ ಹೊಂದಿದ್ರು. ಸಿದ್ದಗಂಗಮ್ಮ ಕೊರಟಗೆರೆ ತಾಲೂಕಿನ ನಾಗೇನಹಳ್ಳಿಯ ನಿವಾಸಿಯಾಗಿದ್ರೆ ನಂಜುಂಡಯ್ಯ ಮುದ್ದರಾಮಯ್ಯನಪಾಳ್ಯದ ನಿವಾಸಿಯಾಗಿದ್ದು ಬೆಳದರ ಸಮೀಪದ ಕೃಷರ್ ಬಳಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಈ ವೇಳೆ ನಂಜುಂಡಪ್ಪಗೆ ಸಿದ್ದಗಂಗಮ್ಮನ ಪರಿಚಯ ಆಗಿದೆ. ಆ ಪರಿಚಯ ಕೆಲ ದಿನಗಳ ಬಳಿಕ ಅನೈತಿಕ ಸಂಬಂಧಕ್ಕೆ ತಿರುಗಿದ್ದು ಸುಮಾರು 25 ವರ್ಷದಿಂದಲೂ ಇವರು ಆ ಕೆಟ್ಟ ಸಂಬಂಧವನ್ನ ಮುಂದುವರಿಸಿಕೊಂಡು ಬಂದಿದ್ರು. ಇವರ ಅನೈತಿಕ ಸಂಬಂಧ ಮನೆಯಲ್ಲಿ ಗೊತ್ತಾಗಿ ದೊಡ್ಡ ದೊಡ್ಡ ಗಲಾಟೆ ಕೂಡ ಆಗಿತ್ತು. ಗಲಾಟೆ ಬಳಿಕ ಇಬ್ಬರು ದೂರವಾಗಿದ್ರು. ಹೀಗೆ ದೂರವಾಗಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಆದರೆ ಇತ್ತೀಚೆಗೆ ಇವರಿಬ್ರು ಮತ್ತೆ ಮೊಬೈಲ್ನಲ್ಲಿ ಮಾತನಾಡಲು ಶುರು ಮಾಡಿದ್ದು ಮತ್ತೆ ಇವರ ಸಂಬಂಧ ಮುಂದುವರೆದಿತ್ತು. ನಂಜುಂಡಪ್ಪ ತನ್ನ ಹೆಂಡತಿ ಜೊತೆಗೆ ಜಗಳ ಮಾಡಿಕೊಂಡು ತೋಟದ ಮನೆಯಲ್ಲಿ ವಾಸವಾಗಿದ್ದ. ಈ ವೇಳೆ ಕಳೆದ 5 ದಿನಗಳ ಹಿಂದೆ ಅಂದ್ರೆ ಜುಲೈ 22ರಂದು ರಾತ್ರಿ ಸಿದ್ದಗಂಗಮ್ಮ ಮುದ್ದರಾಮಯ್ಯನಪಾಳ್ಯಕ್ಕೆ ಬಂದಿದ್ದು ನಂಜುಂಡಯ್ಯ ಇದ್ದ ಮನೆಗೆ ಬಂದಿದ್ಲು. ಅಂದು ರಾತ್ರಿ ನಂಜುಂಡಯ್ಯ ಮನೆಯಲ್ಲಿ ಸಿದ್ದಗಂಗಮ್ಮ ಇದ್ದು ಹಣಕಾಸಿನ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆಯಾಗಿದೆ. 10,000 ರೂಪಾಯಿ ಹಣವನ್ನ ಕೊಡುವಂತೆ ನಂಜುಂಡಪ್ಪಗೆ ಸಿದ್ದಗಂಗಮ್ಮ ಪೀಡಿಸಿದ್ದಾಳೆ. ಆದರೆ ದುಡ್ಡು ಕೊಡಲು ನಂಜುಂಡಪ್ಪ ನಿರಾಕರಿಸಿದ್ದು ಸಿದ್ದಗಂಗಮ್ಮ ಮನೆಯನ್ನೆಲ್ಲ ತಡಕಾಡಲು ಮುಂದಾಗಿದ್ದಂತೆ. ಇದನ್ನ ತಡೆಯಲು ಹೋದ ನಂಜುಂಡಯ್ಯಗೆ ಸಿದ್ದಗಂಗಮ್ಮ ಹೊಡೆದಿದ್ದಾಳಂತೆ. ಇದಕ್ಕೆ ಕೋಪಗೊಂಡ ನಂಜುಂಡಯ್ಯ ಅಲ್ಲೇ ಇದ್ದ ಮರದ ತುಂಡಿನಿಂದ ಸಿದ್ದಗಂಗಮ್ಮ ತಲೆಗೆ ಬಲವಾಗಿ ಹೊಡೆದು ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಸಿದ್ದಗಂಗಮ್ಮಳನ್ನ ಕೊಲೆ ಮಾಡಿದ ಬಳಿಕ ಗಾಬರಿಯಾದ ನಂಜುಂಡಯ್ಯ ಮನೆಯ ಪಕ್ಕದಲ್ಲಿ ಜಮೀನಿನಲ್ಲಿ ಅಡಿಕೆ ಗಿಡಗಳಿಗೆ ನೀರು ಬಿಡಲು ತೆಗೆದಿದ್ದ ಕಾಲುವೆಯಲ್ಲಿ ಸಿದ್ದಗಂಗಮ್ಮಳ ಶವವನ್ನ ಹೂತು ಹಾಕಿದ್ದಾನೆ. ಬಳಿಕ ತನಗೆ ಏನೂ ಗೊತ್ತಿಲ್ಲ ಅನ್ನುವಂತೆ ಸುಮ್ಮನೆ ಇದ್ದ. ಆದರೆ ಸಿದ್ದಗಂಗಮ್ಮ ಕಾಣಿಸದಿದ್ದಕ್ಕೆ ಗಾಬರಿಗೊಂಡ ಪತಿ ಸಿದ್ದಲಿಂಗಯ್ಯ ಕೊರಟಗೆರೆ ಠಾಣೆಯಲ್ಲಿ ಕಳೆದ ಶನಿವಾರ ದೂರು ನೀಡಿದ್ದು ಆ ದೂರಿನಲ್ಲಿ ಅಕ್ರಮ ಸಂಬಂಧದ ಬಗ್ಗೆ ಹಾಗೂ ನಂಜುಂಡಯ್ಯ ಮೇಲೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಸರ್, ನಮ್ಗೆ ಯಾಕೆ ಅನುಮಾನ ಬಂತು ಅಂದರೆ ನಮ್ಗೆ ಅನುಮಾನ ಏನಂದರೆ ನಮ್ಗೆ ಅಮೌಂಟ್ ಕೊಡಬೇಕಾಗಿತ್ತು. ಅಮೌಂಟ್ ಕೊಡೋದು ನಾವು ಮದುವೆ ಸಾಗಿಸಿದ್ವಿ ಮಗಿಗೆ. ಆ ಮದುವೆ ಸಾಗಿಸಿರೋದ್ರಿಂದ ಅಮೌಂಟ್ ಇಸ್ಕೊಬತ್ತೀನಿ ಅಂತ ನಮ್ಮ ಹೆಂಗಸರು 5:05ವರೆಗೆ ಬಂದರು. ಫೋನ್ ಮಾಡಿ ಕರೆಸ್ಕೊಂಡು ಈ ಥರನ ಇದು ಮಾಡಿಬಿಟ್ಟಾರೆ. 5 ಲಕ್ಷ ಕೊಡ್ಬೇಕು ಸ್ವಾಮಿ. 5 ಲಕ್ಷ ಕುರಿ ಮಾರಿದ್ವಿ, 50 ಕುರಿ ಇದ್ವು. ಕುರಿ ದುಡ್ಡು ಇಸ್ಕೊಬಂದು ನಿಮಗೆ ಮದುವೆ ಕೊಡ್ತೀವಿ ಅಂತ ಹೇಳಿ
ಈ ಥರನ ನಮಗೆ ಅನ್ಯಾಯ ಮಾಡಿದ್ದಾರೆ. ಏನಕ್ಕೆ ಕೊಟ್ಟಿದ್ರಿ ನೀವು ಇವ್ರಿಗೆ? ಇವರು ಏನಕ್ಕೆ ಮನೆ ಹೊಲ ಇವೆಲ್ಲ ಮಾಡಿಸ್ಕೋಬೇಕು ಅಂತೇಳಿ ಕಂಬ ಇವೆಲ್ಲ ಎಳ್ಸಬೇಕು ಅಂತೇಳಿ ಇಸ್ಕೊಂಡು ಸ್ವಾಮಿ. ಯಾವಾಗ ಇಸ್ಕೊಂಡಿದ್ರು? ಇವರು ಸುಮಾರು ಒಂದು ಆಲೆ ಒಂದು 4-5 ವರ್ಷ ಆಯ್ತು ಸ್ವಾಮಿ ಇಸ್ಕೊಂಡು. 4-5 ವರ್ಷ. ಒಂದು ಸ್ವಲ್ಪ ಬಡ್ಡಿ ನಿಮ್ಗೆ ಅವ್ರಿಗೆ ಹೆಂಗೆ ಪರಿಚಯ? ಪರಿಚಯ ಹೆಂಗೆ ಸ್ವಾಮಿ ಅಂದರೆ ಈ ಕುರಿ ದನ ಹೊಡ್ಕೊಂಬರೋ ಬೆಟ್ಟದಲ್ಲಿ ಗುಟ್ಟೆಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಇವರು. ಅಲ್ಲಿ ಪರಿಚಯ ಆಗಿದ್ರು. ಆ ಪರಿಚಯ ಆಗಿದ್ದಾಗ ನಾವು ಹಿಂಗೆ ನಿಮ್ಮ ಮಾವವ್ರನ್ನ ಮನೇಲಿದ್ದರು ಅಂತ ಪರಿಚಯ ಮಾಡಿರು. ಆ ಪರಿಚಯ ಮಾಡಿದಾಗ ಇವ್ರಿಗೆ ನಾವು ಹಿಂಗೆ ಕೇಳಿದಾಗ ನಾವು ಹಿಂಗೆ ಕೊಟ್ಟಿವಿ ಸ್ವಾಮಿ. ಪರಿಚಯ ಆಗಿ ನಮ್ಗೆ ಅಲ್ಲೇ ಒಂದು 5 ವರ್ಷ ಸ್ವಾಮಿ ಅವರು. ಇದು ಏನು ವಿಚಾರಕ್ಕಾಗಿದೆ ಅಂತ ಹೇಳಿ ಇವಾಗ ನಿಮ್ಗೆ ಗೊತ್ತಾಗಿರೋದು? ಏನು ವಿಚಾರಕ್ಕೆ ಅಂದರೆ ಅಮೌಂಟ್ಗೋಸ್ಕರ ಸ್ವಾಮಿ. ಅಮೌಂಟ್ ಕೇಳಿದ್ವಿ. ಬಂದು ಮಂಗಳವಾರ ಸಾಯಂಕಾಲ ಬಂದು ನನಗೆ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಿದ್ದೀನಿ, ಅಮೌಂಟ್ ಆಗುತ್ತೆ ಬಂದು ಇಸ್ಕೊಂಡೋಗಿ ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿ ಕರ್ಸ್ಕೊಂಡ್ರು ಸ್ವಾಮಿ. ಹೇಳಿದ್ರು ನಿಮ್ಗೆ ಹೇಳಿದ್ರೆ ಯಾರು ಹೇಳಿದ್ರು? ನಮಗೆ ಹೆಂಗಸ್ರಿಗೆ ನಮಗೆ ಫೋನ್ ಮಾಡಿದ್ರು ಸ್ವಾಮಿ ಮನೆ ಹತ್ರ. ಸರ್ ಈಗ ವಿಚಾರ ಇರೋದೇನಂದ್ರೆ ಅವ್ರ ಜೊತೆ ಸಂಬಂಧ ಇತ್ತು ಅನ್ನೋದೊಂದು ಮಾತು. ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇಲ್ಲ ಸ್ವಾಮಿ, ಸಂಬಂಧ ಇರಲಿಲ್ಲ. ನಮ್ಮ ಕಣ್ಣಾಗೆ ಸಂಬಂಧ ಏನಿರಲಿಲ್ಲ. ಅಂದರೆ ಪರಿಚಯ ಇತ್ತು. ಪರಿಚಯ ಇದ್ದಾಗ ಮಾತಾಡವು. ಸುಮಾರು 4-5 ವರ್ಷದಿಂದನೂ ನಾವು ಒಂದು ಸ್ವಲ್ಪ ಹಂಗೆ ಜೊತೆಗೆ ಇದ್ವಿ ಎಲ್ಲ. ಇದು ಮಾಡವು ಸೆಕ್ಯೂರಿಟಿ ಕೆಲಸಕ್ಕೆ ಬರೋರು. ಅಮೌಂಟ್ ಕೊಟ್ವಿ. ಅಮೌಂಟ್ ಕೊಟ್ಟಾಗಿಂದನ ಆ ಥರನ ಬರೋರು ಹೋಗೋರು ಎಲ್ಲ ಮಾಡೋರು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸ್ವಾಮಿ. ನಮ್ಮದು ಜೀನಾಗಿರಲಿ ಸ್ವಾಮಿ. ನಿಮ್ಮ ವೈಫ್ನ ಲಾಸ್ಟ್ ಟೈಮ್ ನೋಡಿದ್ದು ಯಾವಾಗ? ಏನು ಸ್ವಾಮಿ? ನಿಮ್ಮ ವೈಫ್ನ ಲಾಸ್ಟ್ ಟೈಮ್ ನೋಡಿದ್ದೆ ಯಾವಾಗ? ನೀವು ಕೊನೆಗೆ ಯಾವಾಗ ನೋಡಿದ್ರಿ ಸ್ವಾಮಿ? ನಾವು ಕೊನೆಗೆ ನೋಡಿದ್ದು ಸುಮಾರು ಒಂದು 3 ವರ್ಷದ ಕಾಲ ಸ್ವಾಮಿ. ಅಂದರೆ ಈಗ ಜೊತೆಲಿ ಇಲ್ವಾ ನಿಮ್ಮ ವೈಫ್ ಜೊತೆ? ಹಾಂ, ನಿಮ್ಮ ವೈಫ್ ಜೊತೆ ಇಲ್ವಾ ನೀವು? ಜೊತೆ ಇದ್ವಿ ಸ್ವಾಮಿ. ಹಾಂ, ಜೊತೆ ಇದ್ದರೆ ನಾವು ಅಲ್ಲಿಗೆ ಇದಾಗ್ಬಿಡಿ ಸ್ವಾಮಿ. ಅಲ್ಲಿ ಆಮೇಲೆ ಏನು ಸಪ್ರೇಟ್ ಆಗಿದ್ರ ನೀವು ನಿಮ್ಮ ವೈಫ್? ನಾವು ಸಪ್ರೇಟ್ ಇಲ್ಲ, ಜೊತೆ ಸಹ ಎಲ್ಲಿಗೋರು ಜೊತೆಗೆ ಹೋಗೋ ಜೊತೆಗೆ ಬರೋವು. ಮೊನ್ನೆ ಯಾವಾಗ ಲಾಸ್ಟ್ ಟೈಮ್ ನೋಡಿದ್ದೀವಿ? ಮೊನ್ನೆದಾಗ ಯಾವಾಗ ನಿಮ್ಮ ಹೆಂಡತಿನ ನೋಡಿದ್ದು ನೀವು? ಮಂಗಳವಾರ ಸಂಜೆ ಬಂದರು. ಮಂಗಳವಾರ ಸಂಜೆ ಹೊಲದಲ್ಲಿ ಬೇಸಾಯ ಮಾಡಿದ್ವಿ. ಕನ್ನಡದ ಮಾತಾಡ್ತೀವಿ ನಮಗೆ. ಮಂಗಳವಾರ ಸಂಜೆ 7 ಗಂಟೆಯಿಂದನ ಸಂಜೆ 3:15 ತನಕ ಅರಿವೆ ಹೇಳಿದ್ವಿ ಹೊಲದಲ್ಲಿ. ಫೋನ್ ಮಾಡಿರು ಬಂದು ಅಮೌಂಟ್ ಇಸ್ಕೊಂಡು ಹೋಗ್ರಿ ಅಂತನ. ನಾವೇನು ಮಾಡಿದ್ವಿ, 3 ಗಂಟೆಗೆ ಮನೆ ಹತ್ರ ಬಂದ್ವಿ. ಸ್ನಾನ ಮಾಡ್ಕೊಂಡು 4:15-5 ಗಂಟೆಗೆ ಆಟ ಹತ್ತಿಸ್ತೆ. ಒಂದು 5-5:15 ಅಷ್ಟಕ್ಕೆ ಇಲ್ಲಿಗೆ ಬಂದು ಇಳಿದವ್ರೆ. ಗಾಡಿ ತಗೊಬಂದು ಕರ್ಕೊಬಂದು ಈ ಥರನ ಮಾಹಿತಿ ಈ ಥರ ದುಡ್ಡು ಕೊಡ್ಬೇಕಾಗುತ್ತೆ ಅಂತೇಳಿ ಈ ಥರ ಮಾಡಿದ್ದಾರೆ. ನಿಮ್ಮ ಹೆಂಡತಿ ಬರಲಿಲ್ವಲ್ಲ ಅವತ್ತು ನೈಟು? ಅವತ್ತು ನೈಟ್ ಅಲ್ಲ ಸ್ವಾಮಿ, ಬರಲಿಲ್ಲ. ಅವತ್ತು ನೈಟು ಫೋನ್ ಮಾಡಿದ್ವಿ. ನನ್ನ ಬಾಮ ಇದನ್ನ ಮಗನ ಫೋನ್ ಮಾಡಿದ್ವಿ. ಅಲ್ಲಿಗೆ ನಾನು ತವ್ರ ಮನೆ ಬಂದವ್ರು ಅಂತನಾ. ಬಂದಿಲ್ಲ ಅಂದರು. ಅವಾಗ ಅನುಮಾನ ಹುಟ್ಟಿತು. ಅವಾಗ ನಾನು ಕಂಪ್ಲೇಂಟ್. ವಾರಾದ್ರೂ ಗೊತ್ತಿರಲಿಲ್ಲ. ಒಬ್ಳೆ ಒಬ್ಳೆ ಇರ್ತಾ ಇದ್ದೆ. ಪದೇ ಪದೇ ಬರೋದಾ ಅಮ್ಮ? ಇಲ್ಲಿ ನಾವು ಅಯ್ಯಮ್ಮನ ಇಲ್ಲಿ ನೋಡಿರ್ಲಿಲ್ಲ. ಇವ್ರು ಗಂಡ ಅವರು ಓಕೆ ಓಕೆ ಕಂಪ್ಲೇಂಟ್ ಕೊಟ್ಟವ್ರು ಫಸ್ಟ್ಗೆ ಬಂದವ್ರು. ಆ ಅಮ್ಮಂಗೆ ಗಂಡು ಕರ್ಕೊಂಡು ಹೋಗಾರ? ಹಾಂ, ಒಂದು ಹೊರಗಡೆ ಇದ್ದು ಕರ್ಕೊಂಡು ಹೋಗೋರು. ಫೋನ್ಗಳಿಗೆ ಕರ್ಸ್ಕೊಂಡವ್ರು. ನಾನು ಇಲ್ಲಿ ಯಾವುದು ಫೋನ್ ಅಂದರೆ ಮಕ್ಕಳಿಗೆಲ್ಲ ಹೇಳೋದು. ಏನು ಅವರಿಬ್ಬರಿಗೂ ಹೆಂಗೆ ಪರಿಚಯ? ಭಗವಂತಕ್ಕೆ ಗೊತ್ತು ಸರ್. ಅಲ್ಲ, ಅವ್ರ ಯಜಮಾನ್ರಿಗೂ ನಿಮ್ಮ ಯಜಮಾನ್ರಿಗೂ ಹೆಂಗೆ ಪರಿಚಯ? ಅವರು ಏನಾರು ವ್ಯವಹಾರ ಮಾಡ್ತಿದ್ರ? ಬಂದ್ ಕರ್ಕೊಂಡು ಹೋಗೋರು ಅಂದ್ರಲ್ಲ. ಪೊಲೀಸ್ನವ್ರನ್ನ ಗಾಡಿ ಇದೇ ಜಾಗದಲ್ಲಿ ನಿಲ್ಲಿಸಿ ಸರ್ ಮನೆ ತೋರ್ಸಕ್ಕೆ. ನಾನು ಆ ಕಡೆ ಹೊಲದಲ್ಲಿ ಹಳ್ಳು ಉಂಟಿದೆ ಸರ್. ಅವಾಗ ಬಂದ್ರಮ್ಮ ಅಂತ ಕರೆದ್ರು. ಅವಾಗ ಬಂದೆ. ಅವಾಗ ಹಿಂಗೆ ನಮ್ಮ ಹೆಂಡತಿಗೆ ಹೊತ್ಕೊಂಬಂದವೆ ನಿಮ್ಮ ಗಂಡ ಅಂದ್ರು ಸರ್. ಹೂನಪ್ಪ ವಯಸ್ಸು ನೋಡ್ಕೊ ಹೊತ್ಕೊಂಬಂದಿರ್ಬೋದೇನೋ, ನನಗೆ ಗೊತ್ತಿಲ್ಲಪ್ಪ ಇವೆಲ್ಲ ಮಾಡ್ರು ನಾವೇನಿಲ್ಲ ಅಷ್ಟೊಂದು. ಆಮೇಲೆ ನನ್ನ ಮಗ ನನಗೆ ಭಯ ಬಂತು. ನನ್ನ ಮಗ ಬಂದು ಸಾಯಂಕಾಲ ಬೈತಾನೇನೋ ಅಂತಂದು ನನ್ನ ಮಗನ ಕೊಟ್ಟೆ ಸರ್. ಮಾತಾಡ್ರಿ ಮಗಂತಾಗ. ಪೊಲೀಸ್ ಜೀಪ್ ನಮ್ಮ ಮಗವ್ರು ಬಂದಾಗ ಸರ್ ನಂಗೆ ಈ ಮ್ಯಾಟ್ರ್ ಗೊತ್ತಾಗುತ್ತೆ. ಅವರು ಏನಂದ್ರು ಸರ್, ಬಂದು ಅಜ್ಜಿ ಗಟ್ಟಿ ಇರೋದು ಧೈರ್ಯವಾಗಿರೋದು ಇಲ್ಲಿ ಒಂದೇ ಮನಸ್ಸಿದೆಯಪ್ಪ ಕರ್ಕೊಂಡು ಹೋಗೋದು. ನಾನು ನನ್ನ ಮಗನಿಗೆ ಹೇಳಿದೆ ಸರ್, ಇದ್ರೆ ಇಲ್ಲಿ ಇರಲಿ ಸತ್ರ ಸಾಯ್ಬೇಕಪ್ಪ ಸಾಕು ನನಗೆ ಅಂತ ಹೇಳಿದೆ. ಇಷ್ಟೇ ಸರ್ ನಡೆದಿದ್ದು ನನಗೆ. ಮಂಗಳವಾರ ದಿನ ಫೋನ್ ಮಾಡ್ತು ನಮ್ಮ ಅಳಿಯ, ಏನು ಮಾಡ್ತಿರತ್ತೆ ಅಂತ. ಇನ್ನೇನು ಮಾಡೋದಪ್ಪ, ಕೂಕೊಂಡಿದ್ದೀನಿ ಬಾಣ್ತಿತ್ತಾವ ಅಂದು. ಬರಲ್ವಾ ಅಂತು. ಇನ್ನು ಅಲ್ಲಪ್ಪ ಅಲ್ಲಿ ಜಾತ್ರೆ ಮಾಡಬೇಕು ಅಂತಾರೆ, ಭಾನುವಾರ ದಿವಸ ಬರ್ತೀನಿ ಅಂದೆ. ನಿಧಾನಕ್ಕೆ ಬರ್ರಿ ಅಂತ ಅಂತು. ತಿರ್ಗಾ ಗುರುವಾರ ದಿವಸ ಫೋನ್ ಮಾಡ್ತು. ಗುರುವಾರ ಫೋನ್ ಮಾಡಿದಾಗ 3 ದಿನ ಆಯ್ತು. ಮಂಗಳವಾರ ಹೋಗಿದ್ದು ದುಡ್ಡು ಕೊಡ್ತೀನಿ ಅಂತ ಹೇಳವ್ರೆ, ಇಸ್ಕೊಂಬರ್ತೀನಿ ಅಂತ ಹೋಗಿದ್ದು, ಬರಲೇ ಇಲ್ಲ. ಅಲ್ಲಿ ಬಂದಾಯ್ತಾ ಅಂತ. ಇಲ್ಲ ಕಣಪ್ಪ ಇಲ್ಲಿ ಬಂದಿಲ್ಲ ಅಂದು. ಅಷ್ಟೇ ಸರ್. ಆವಾಗ ದುಡ್ಡಿಗೆ ಅಂತ ಹೋಗಿದ್ದು, ಬಂದು ದುಡ್ಡು ಬೆದರ್ಗೆ ಬರ್ರಿ ದುಡ್ಡು ಕೊಡ್ತೀನಿ ಅಂತ ಹೇಳಿತ್ತು.
ಬೇದಾರಕ್ಕೆ ಹೋಗಿ ನಾನು ಈಸ್ಕೊಬರ್ತೀನಿ ಹಂಗನ ಕತ್ಲಾದ್ರೆ ನಮ್ಮ ಅಮ್ಮರ ಮಂತಕ್ಕೆ ಹೋಗ್ತೀನಿ ಅಂತ ಅಮ್ಮ ಬಂದ್ಬಿಟ್ಟೈತಿ. ಹಂಗೆ ಹೇಳಿದ್ರಂತ. ಬಂದೈತಿ. ಈಗ ನಮ್ಮ ಹಳಿನೂ ಹೇಳಿರಲ್ಲ ಅದನ್ನ ಹೇಳೈತಿ. ನಮ್ಮಂತ ಇಲ್ಲಿ ಬಿಟ್ಟೇ ಇಲ್ವಲ್ಲ ಇಲ್ಲಿ ಅಲ್ಲಿ ಬರೋಕ್ಕೆ ಇನ್ನು ದುಡ್ಡಿಗೆ ಅಂಬರ್ಕಂಡ್ಲು ಅಂತಂದು ಇದು ಮಾಡಿರೋ ಸರ್. ಏನ್ ಮಾಡೋಣ ಹಾಂ ಏನ್ ಮಾಡಿದ್ದಾರೆ ಕೊಲೆ ಮಾಡಿರೋದು. ಕೊಲೆ ಮಾಡಿರೋದು ಹೆಂಗ್ ಮಾಡಿದಾನಂತ ಗೊತ್ತಾತಾ? ನಾವು ನೋಡಿದ್ವಿ ಸರ್, ನಾವು ನೋಡಿಲ್ಲ ಸರ್. ನಾವು ನಾವು ಏನೇನು ಮಾಡೋಣ ನೋಡಿದ್ವಿ ಏನಂತ ಹೊಡೆದವನು ನಾವು ನಿಜ ಇಲ್ಲಿ ಅದಕ್ಕೆ ಮಾಹಿತಿ ನಾವು ಇಲ್ಲಿ ನೋಡ್ಬೋದಾಯ್ತು. ನಾವು ಇದ್ವಾ ಇಲ್ಲಿ ನೋಡೋಕ್ಕೆ. ದೂರು ದಾಖಲಾಗುತ್ತಿದ್ದಂತೆ ಕೊಲೆಗೈದ ಆರೋಪಿ ನಂಜುಂಡಯ್ಯ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ. ಆಗ ಸಿದ್ಧಗಂಗಮ್ಮಳನ್ನ ಕೊಲೆ ಮಾಡಿರುವುದು ನಂಜುಂಡಯ್ಯ ಅಂತ ಕನ್ಫರ್ಮ್ ಮಾಡಿಕೊಂಡ ಪೊಲೀಸರು ಕಿರಾತಕನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಬಳಿಕ ಕೊಲೆಯ ರಹಸ್ಯ ಬಯಲಾಗಿದೆ. ಇಂದು ಹೂತಿಟ್ಟ ಸಿದ್ಧಗಂಗಮ್ಮ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. 26th ದಿನ ನಮಗೆ ಕೊರಟಗೆರೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಬಂತು. ದಟ್ ಸಿದ್ಧಗಂಗಮ್ಮ ಅನ್ನಂಥವರು ಜಿ ನಾಗೇನಹಳ್ಳಿಯಿಂದ ಅವ್ರ ಮನೆಯಿಂದ ಮಿಸ್ ಆಗಿದ್ದರು ಅಂತ. ಸೊ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸರು ಅವರಿಗೆ ಸಂಬಂಧಿಕರು ಮತ್ತು ಅವರಿಗೆ ಬೇರೆ ಏನಾದರೂ ವಿಚಾರಗಳಿದಾವ ಅಂತ ತಿಳ್ಕೊಂಡಾಗ ಅವರಿಗೆ ನಂಜುಂಡಯ್ಯ ಅನ್ನೋರೊಬ್ಬರ ಜೊತೆ ಮುದ್ದೇನಹಳ್ಳಿ ಪಾಳ್ಯ ಊರಲ್ಲಿರುವ ಒಂದು ವ್ಯಕ್ತಿ ಜೊತೆ ಇಲಿಸಿಟ್ ಅಫೈರ್ ಇರುವ ಮಾಹಿತಿ ಕಂಡು ಬಂದಿದೆ. ಸೊ ಇಮ್ಮಿಡಿಯೇಟಾಗಿ ಎಲ್ಲಿದ್ದಾರ ಅನ್ನೋದು ಹುಡ್ಕೊಂಡು ನಾವು ಸ್ಪಾಟಿಗೆ ಅಲ್ಲಿ ಅವರು ಆ ವ್ಯಕ್ತಿನ ಪ್ರಶ್ನಿಸಿರುವಾಗ ಈ ಥರ 22ನೇ ತಾರೀಕನ್ನೇ ಆ ಲೇಡಿ ಅವ್ರ ಮನೆ ಬಿಟ್ಟು ಇವ್ರ ಮನೆಗೆ ಬಂದಿದ್ದಾರೆ ಅಂತ ಕಂಡು ಬಂದಿತ್ತು. ಆಮೇಲೆ ಅವ್ರಿಗೆ ವಾಗ್ವಾದ ಆಗಿತ್ತು. ಈ ಹಣಕಾಸಿನ ವಿಚಾರ ಅವರು ಏನೋ ದುಡ್ಡು ಕೇಳಿದರು ಅಂತ ಹೇಳಿಕೊಟ್ಟು ಅದೇ ದಿನ ಆ ಲೇಡಿನ ಇವರು ಸಾಯಿಸಿ ಅವ್ರದ್ದೇ ಆಗಿರುವಂಥ ಫಾರ್ಮ್ ಹೌಸಲ್ಲಿ ತೋಟದಲ್ಲಿ ಅವ್ರನ್ನು ಗುಂಡಿಗೆ ತೆಗೆದು ಗುಂಡಿಯಲ್ಲಿ ಬರಿ ಮಾಡಿದ್ರು ಅಂತ ಮಾಹಿತಿ ಬಂದಿತ್ತು. ಸೊ ಆ ಮಾಹಿತಿ ಮೇಲೆ ಇಮ್ಮಿಡಿಯೇಟಾಗಿ ಏನು ಕೊರಟಗೆರೆಯಲ್ಲಿ ಆಗಿರುವ ಮಿಸ್ಸಿಂಗ್ ಕೇಸ್ ಅದು ಈ ಫಾರ್ಮ್ ಹೌಸ್ ಇರುವುದು ತುಮಕೂರು ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಆ ಪೊಲೀಸ್ ಸ್ಟೇಷನ್ಗೆ ಅದು ಮರ್ಡರ್ ಕೇಸ್ಗಿಂತ ಕನ್ವರ್ಟ್ ಮಾಡಿಕೊಂಡು 103 ಸೆಕ್ಷನಲ್ಲಿ BNS ಅಲ್ಲಿ FIR ಮಾಡಿ ಅಕ್ಯೂಸ್ನ ಅರೆಸ್ಟ್ ಮಾಡಲಾಗಿದೆ. ಇವತ್ತು ಆ ಬಾಡಿನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಎಕ್ಸಿಮೇಷನ್ ಮಾಡಲಾಗ್ತಾಯಿದೆ. ಸೊ ಮಾಡಿದ ಮೇಲೆ ಪೋಸ್ಟ್ಮಾರ್ಟಮ್ ಮಾಡಿ ಮಿಕ್ಕಿದ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಆ್ಯಂಡ್ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಅದೇನೇ ಆಗಲಿ ಅಕ್ರಮ ಸಂಬಂಧ ಹೊಂದಿ ಕುಟುಂಬಕ್ಕೆ ದ್ರೋಹ ಬಗೆದಿದ್ದಲ್ಲದೆ ಹಣದ ವಿಚಾರಕ್ಕೆ ಕೊಲೆಗೈದಿದ್ದು ತಾವು ಮಾಡಿದ ತಪ್ಪಿಗೆ 2 ಕುಟುಂಬಗಳು ಬೀದಿಗೆ ಬಿದ್ದಿರೋದು ಮಾತ್ರ ದುರಂತವೇ ಸರಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.